ನಮಸ್ಕಾರ ವೀಕ್ಷಕರೇ. ದ ಸಿಂಪ್ಸನ್ಸ್ ಈ ಹೆಸರನ್ನ ತುಂಬಾ ಕಡೆ ನೀವು ಕೇಳಿರ್ತೀರಾ. ಸಿಂಪ್ಸನ್ಸ್ ಭವಿಷ್ಯನ ಹೇಳ್ತಾ ಇರುವಂತ ಸಿಂಪ್ಸನ್ಸ್ ಎಪಿಸೋಡ್ಸ್ ಅಂತ ಫಾರಿನ್, ಅದು US ಅಲ್ಲಿ ಬರ್ತಾ ಇರುವಂತ ಈ ಕಾರ್ಟೂನ್ ಶೋ ಬಗ್ಗೆ ತುಂಬಾ ಜನ ಆಲ್ರೆಡಿ ವಿಡಿಯೋಗಳು ಮಾಡಾಕಿದ್ದಾರೆ. ನಾವು ಒಂದೆರಡು ವಿಡಿಯೋದಲ್ಲಿ ತಿಳಿಸಿದೀವಿ. ಮುಂದೆ ಆಗೋ ಅಂತ ಅನಾಹುತಗಳನ್ನ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಭವಿಷ್ಯವಾಣಿಗಳು ಇವರು ಮಾಡಿರೋ ಅಂತ ಪ್ರೋಗ್ರಾಮ್ಗಳಲ್ಲಿ ನಿಜ ಆಗಿದೆ. ಅದರಲ್ಲೂ 43 ಪ್ರಿಡಿಕ್ಷನ್ ಇವ್ರು ಮಾಡಿರೋ ಸುಮಾರು 750ರಿಂದ 800 ಎಪಿಸೋಡ್ಸ್ ಅಲ್ಲಿ 43 ಪ್ರಿಡಿಕ್ಷನ್ ನಿಜ ಆಗಿದೆ. ಅದರಲ್ಲೂ ನಮ್ಮ ಎಲಿಜಬೆತ್ ರಾಣಿ ಅವರು ಯಾವ ಇಯರ್ ನಲ್ಲಿ ಸಾಯ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಮಾಡಿದ್ರು. ಅಂತ ವಿಷಯಗಳು ನಿಜ ಆಗಿದೆ. ಇನ್ನ ಕೆಲವೊಂದು ವಿಷಯಗಳು ಅಂದ್ರೆ ಟ್ವಿಟ್ಟರ್ನ ಯಾವ ರೀತಿ ಎಕ್ಸ್ ಅಂತ ಈಗ ಬದಲಾಗಿದೆಯೋ ಅದನ್ನ ಇವರು ಮೊದಲೇ ತಿಳಿಸಿ ಪ್ರಿಡಿಕ್ಟ್ ಮಾಡಿದ್ರು. ಅಂತ ಎಷ್ಟೋ ವಿಷಯಗಳು ನಾವು ನೋಡ್ಬೋದು. ಈ ರೀತಿ ಸಿಂಪ್ಸನ್ಸ್ ಪ್ರೋಗ್ರಾಮ್ಸ್ ಸುಮಾರು 872 ಬಂದಿದ್ರು. ಅದರಲ್ಲಿ 43 ಮಾತ್ರ ಪ್ರಿಡಿಕ್ಷನ್ ನಿಜ ಆಗಿದೆ. ಇನ್ನು ಉಳಿದಿದ್ದು ಯಾಕೆ ನಿಜ ಆಗಿಲ್ಲ ಅಂತ ಕೆಲವೊಬ್ರು ಡೌಟ್ ಆಗ್ಬಿಡ್ಬೋದು. ಬಟ್ ಇವ್ರು ಹೇಳ್ತಾ ಇರೋದು, ಇವ್ರ ಟೀಮಲ್ಲಿ ಇರುವಂತ ಕತೆ ಬರೆಯುವಂಥವ್ರು ತುಂಬಾ ಜನ ಇದ್ದಾರೆ. ವೆರೈಟೀಸ್ ಆಫ್ ರೈಟರ್ಸ್ ಬೇರೆ ಬೇರೆ ಕಡೆಯಿಂದ ರಿಸೋರ್ಸಸ್ನ ಕಲೆಕ್ಟ್ ಮಾಡಿ ಅದರಲ್ಲಿರುವಂಥ ಇನ್ಫಾರ್ಮೇಶನ್ಗಳನ್ನ ಕೆಲವೊಂದು ಪ್ರಿಡಿಕ್ಟ್ ಮಾಡಿ ಈ ರೀತಿ ಮುಂದೆ ನಡೀಬೋದು ಅಂತ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಬ್ರು ಸ್ಪೋರ್ಟ್ಸ್ ಮ್ಯಾನು, ಹುಡುಗ ಆಗಿದ್ದವರು ಹುಡುಗಿಯಾಗಿ ಕನ್ವರ್ಟ್ ಆಗೋದನ್ನ ಇವರು ಮೊದಲೇ ಇವರ ಶೋನಲ್ಲಿ ಪ್ರಿಡಿಕ್ಟ್ ಮಾಡಿದ್ರು. ಆ ಸ್ಪೋರ್ಟ್ಸ್ ಮ್ಯಾನು ನಿಜವಾಗ್ಲೂ 2015ರಲ್ಲಿ ಆ ರೀತಿ ಹುಡುಗಿಯಾಗಿ ಕನ್ವರ್ಟ್ ಆಗಿದಾರಂತೆ. 2009ರಲ್ಲೇ ಇವರು ಪ್ರಿಡಿಕ್ಟ್ ಮಾಡಿದ್ರು. ಅದಾದ್ಮೇಲೆ ಗೊತ್ತಾಗಿದ್ದು ಅವರಲ್ಲಿ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರಿಂದ ಅವರು ಹುಡುಗಿಯಾಗಿ ಇರಬೇಕಾಯ್ತು ಅಂತ ಅವರು ಒಪ್ಕೊಂಡಿದ್ದಾರೆ. ಈ ರೀತಿ ಎಷ್ಟೋ ಪ್ರಿಡಿಕ್ಷನ್ಗಳು ಸಿಂಪ್ಸನ್ಸ್ ಮಾಡಿರೋದು ನಿಜ ಆಗಿದೆ. ಅದರಲ್ಲಿ ಇವ್ರಿಗೆ ಇನ್ಫಾರ್ಮೇಶನ್ಗಳೆಲ್ಲ ಎಲ್ಲಿ ಸಿಗ್ತಾ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ ಆಗ್ಬಿಡುತ್ತೆ. ಇವರು ಎಷ್ಟೋ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ವಿಷಯಗಳು ನಿಜ ಆಗಿರೋದು ನಮ್ಮ ಕಣ್ಣು ಮುಂದೆ ನಡೆದಿರೋದು. ಒಂದು ಸಬ್ಮರೀನು ಮರ್ಜ್ ಆಗಿ ಸುಮಾರು 5 ಜನ ಸತ್ತೋದ್ರು US ಸರೌಂಡಿಂಗ್ ಅಲ್ಲಿ ಟೈಟಾನಿಕ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಹೋಗಿ. ಅಂತ ವಿಷಯಗಳೆಲ್ಲ ನಿಜ ಆಗಿದೆ. ಅದ್ರ ಜೊತೆ ಇವರು ಇಂಡಿಯಾ ಬಗ್ಗೆನೂ ಎಷ್ಟೋ ವಿಷಯಗಳನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ವಿಷಯಗಳು ಎಷ್ಟೊಂದು, ಅಂದ್ರೆ ಟ್ರಂಪ್ ಅವರು 2024 ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಇವರು ಪ್ರಿಡಿಕ್ಟ್ ಮಾಡಿದ್ರು. ಇನ್ನು ಇಂಡಿಯಾದಲ್ಲಿ ಕೆಲಸದವರು ಕಡಿಮೆ ಆಗ್ತಾರೆ, ಕೆಲಸದವ್ರ ಮೇಲೆ ಒತ್ತಡ ಇರೋರು ಜಾಸ್ತಿ ಆಗ್ತಾರೆ. ಇದರಿಂದ ಕೆಲಸದವರು ಕೆಲಸಗಳನ್ನ ಬಿಟ್ಟು ಹೊರಗಡೆ ಬಂದು ಬದುಕೋದಕ್ಕೆ ದಾರಿಗಳು ಹುಡ್ಕೊಳ್ತಾರೆ ಅಂತ ಎಷ್ಟೆಷ್ಟೋ ಎಪಿಸೋಡ್ಗಳನ್ನ ಮಾಡಿದ್ದಾರೆ. ಅಂಥದ್ದೆಲ್ಲ ನಡೀತಾ ಇದೆ. ನಾನು ಮೊದಲೇ ಹೇಳಿದಾಗೆ 745ರಲ್ಲಿ 43 ಪ್ರಿಡಿಕ್ಷನ್ ನಿಜ ಆಗಿದೆ ಆಲ್ರೆಡಿ. ಇದಕ್ಕೆ ನಾನು ಕಾರಣಗಳು ಹೇಳಿದ್ದೀನಿ. ಅವರು ರೈಟರ್ಸ್ಗಳು ಕಲೆಕ್ಟ್ ಮಾಡ್ತಾ ಇರುವಂಥ ವಿಷಯಗಳು, ಎಷ್ಟೋ ಕಾಲಜ್ಞಾನಿಗಳು ನಮ್ಮ ಕಾಲಜ್ಞಾನಗಳ ಬಗ್ಗೆ ಬರೆದೋಗಿದ್ದಾರೆ, ಮುಂದೆ ಆಗುವಂಥ ವಿಷಯಗಳ ಬಗ್ಗೆ ತಿಳಿಸೋಗಿದ್ದಾರೆ. ಅಂಥ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂಥ ಎಷ್ಟೋ ಜನ ರೈಟರ್ಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕೆಲವೊಂದು ಎಪಿಸೋಡ್ಗಳಲ್ಲಿ ಈ ಕಥೆಗಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಆಗ್ಬೋದು, ಪೊಲಿಟಿಕ್ಸ್ ಆಗ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ಇವರು ಸ್ಟಡಿ ಮಾಡಿ ಅದ್ರ ರಿಲೇಟೆಡ್ ಕಥೆಗಳನ್ನ ಮುಂದೆ ಫ್ಯೂಚರಲ್ಲಿ ಈ ಥರ ಸೈನ್ಸ್ ಬದಲಾಗ್ಬೋದು, ನಾವು ಬೇರೆ ಗ್ರಹಕ್ಕೆ ಹೋಗಿ ಬದುಕ್ಬೋದು, ಇಲ್ಲ ಬೇರೆ ಗ್ರಹದಲ್ಲಿರೋ ಜೀವಿಗಳು ಭೂಮಿ ಮೇಲೆ ಬಂದು ಬದುಕೋದಕ್ಕೆ ಜಾಗಗಳನ್ನ ಹುಡ್ಕೋಬೋದು ಅನ್ನೋದನ್ನ ಎಷ್ಟೋ ಕಥೆಗಳನ್ನ ಇವರು ಸ್ಟಡಿ ಮಾಡಿ ಅದರಲ್ಲಿರುವಂಥ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಈ ರೀತಿ ಆಗಬಹುದು ಅನ್ನೋ ಒಂದು ಆಧಾರದ ಮೇಲೂ ಬರೀತಾ ಇರಬಹುದು. ಆದರೆ ಅವ್ರಿಗೆ ಸಿಗ್ತಾ ಇರೋ ಆಧಾರಗಳೆಲ್ಲ ಹಿಂದೆ ಬರ್ದಿಟ್ಟಿರುವಂಥ ಕಾಲಜ್ಞಾನಗಳು ಇಲ್ಲ ಕೆಲವೊಂದು ಪುರಾವೆಗಳು. ಇವುಗಳ ಆಧಾರದ ಮೇಲೆ ಇವರು ನಮಗೆ ಈ ಪ್ರಿಡಿಕ್ಷನ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು ತೋರಿಸಿರೋ ಪ್ರಿಡಿಕ್ಷನ್ ನಾನು ಮೊದಲೇ ಹೇಳದ್ನಲ್ಲ, ಸಬ್ಮರೀನ್ ಒಂದು ಸಮುದ್ರದಲ್ಲಿ ಮುಳುಗಿ 5-6 ಜನ ಸತ್ರಲ್ಲ, ಆ ವಿಷಯಗಳನ್ನ ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂತ ಸಿಂಪ್ಸನ್ಸ್ ಪ್ರಿಡಿಕ್ಟ್ ಮಾಡಿರುವಂಥ ಎಷ್ಟೋ ವಿಷಯಗಳನ್ನ ಆಲ್ರೆಡಿ ಎಷ್ಟೋ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿರ್ಬೋದು. 2024 ಆಗುವಂಥ ಬದಲಾವಣೆಗಳ ಬಗ್ಗೆ ಇವರು ತಿಳಿಸಿದ್ದಾರೆ. ಅದರಲ್ಲೂ 2024 ಅಮೆರಿಕಾದಲ್ಲಿ ಎಲೆಕ್ಷನ್ ಯಾರಿಗೆ ಗೆಲ್ತಾರೆ ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದಾರೆ. ಅದು ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲೆಕ್ಷನ್ ಮುಗ್ದಾದ್ಮೇಲೆ ನಮ್ಗೆ ಗೊತ್ತಾಗೋದು ಟ್ರಂಪ್ ಅವ್ರ ಅಪ್ಪಿತಪ್ಪಿ ಈ ಸಲ ಎಲೆಕ್ಷನ್ ಗೆದ್ರೆ ಇವ್ರು ಮಾಡ್ತಾ ಇರುವಂಥ ಪ್ರಿಡಿಕ್ಷನ್ಗಳು ನಿಜ ಆಗುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಆಗ ಸಿಂಪ್ಸನ್ನ ಕೆಲವೊಬ್ರು ತುಂಬಾ ಜಾಸ್ತಿನೇ ಆಗೋಗ್ತಾರೆ. ಇವರ ಕೆಲವೊಂದು ಅಂದ್ರೆ 2015 ಇವರು ಮಾಡಿರುವಂಥ ಒಂದು ಎಪಿಸೋಡಲ್ಲಿ ಅವರು ತೋರಿಸಿರೋದು 2024 ಟ್ರಂಪ್ ಅವರು ಮತ್ತೆ US ಪ್ರೆಸಿಡೆಂಟ್ ಆಗಿರ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಇಂತಹ ವಿಷಯಗಳನ್ನ ಎಷ್ಟೋ ತೋರಿಸಿದ್ದಾರೆ. ಇನ್ನು 2024 ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಭೂಮಿಗೆ ತೊಂದರೆಗಳಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಅಂದ್ರೆ ಇದನ್ನ ತುಂಬಾ ವರ್ಷಗಳ ಮುಂಚೆನೆ ಕೆಲವೊಂದು ಎಪಿಸೋಡ್ಗಳಲ್ಲಿ ಇವ್ರು ತಿಳಿಸಿರೋದು. ಮನುಷ್ಯರು ಬದಲು ರೋಬೋಟ್ಗಳು ಕೆಲಸ ಮಾಡುತ್ತೆ, ರೋಬೋಟ್ಗಳು ಥಿಂಕ್ ಮಾಡುತ್ತೆ, ಅದು ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಮನುಷ್ಯರ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಅಂತ ಪರಿಸ್ಥಿತಿಗಳು ಈಗ ನಡೀತಾ ಇದೆ. ಈ AI ಟೆಕ್ನಾಲಜಿಯಿಂದ ಎಷ್ಟೋ ಜನಕ್ಕೆ ಕೆಲಸ ಇಲ್ದಾಗ ಆಗ್ತಾ ಇದೆ. ಎಷ್ಟೊಂದು ChatGPT ಆಗ್ಬೋದು, ಗೂಗಲ್ ಬಾರ್ಡ್ ಆಗ್ಬೋದು, ಈ ರೀತಿ ಎಷ್ಟೋ ಸಾಫ್ಟ್ವೇರ್ಗಳನ್ನ ಕಂಡುಹಿಡಿದಿದ್ದಾರೆ. ಈ ಎಲ್ಲ ಸಾಫ್ಟ್ವೇರ್ಗಳಿಂದ
ನಮಗೆ ಕೆಲಸಗಳು ಇಲ್ಲದೆ ಇರೋ ಹಾಗಾಗಿದೆ. ಜಪಾನಲ್ಲಂತೂ ಫುಡ್ ಡೆಲಿವರಿ ಮಾಡೋದಕ್ಕೆ ರೋಬೋಟ್ಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ನಾವು ಏನೋ ಒಂದು ಫೀಲ್ ಮಾಡ್ಕೊಂಡು ತಿನ್ನುವಂಥ ಮಿಷಿನ್ಸ್ಗಳನ್ನ ಕಂಡುಹಿಡಿತಾರೆ ಅಂತ ಹೇಳಿದ್ರು. ಅಂಥದ್ದು ಈಗಾಗಲೇ ಮಿಷಿನ್ಸ್ಗಳನ್ನ ಕಂಡುಹಿಡಿತಾ ಇದ್ದಾರೆ. ಅದ್ರ ನೆಕ್ಸ್ಟು ಕಮಲಾ ಹ್ಯಾರಿಸ್ ಅವರು ಫ್ಯೂಚರಲ್ಲಿ ಒಂದಿನ ಪ್ರೆಸಿಡೆಂಟ್ ಆಗಬಹುದು US ಅಂತಲೂ ತಿಳಿಸಿದ್ದಾರೆ. ಕಮಲಾ ಹ್ಯಾರಿಸ್ ಈಗ ವೈಸ್ ಪ್ರೆಸಿಡೆಂಟ್ ಆಗಿರೋರು ಫ್ಯೂಚರಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ. ಅದು ಹೇಗೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಪೊಲಿಟಿಷಿಯನ್ ಆಗಿ ಅವರ ಅವಧಿ ಪೀರಿಯಡ್ನಲ್ಲಿ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಬದಲಾವಣೆಗಳಿಂದ ಗೌರ್ಮೆಂಟು ಲಾಸ್ ಆಗ್ತಾ ಹೋಗುತ್ತೆ. US ಎಕಾನಮಿ ಅನ್ನೋದು ಲಾಸ್ ಆಗ್ತಾ ಹೋಗುತ್ತೆ. ಯುಕ್ರೇನು ಮತ್ತು ರಷ್ಯಾ ವಾರಿಂದನೂ US ಎಕಾನಮಿ ಅನ್ನೋದು ಲಾಸ್ ಆಗ್ತಾ ಹೋಗುತ್ತೆ. ಈ ಥರ ಲಾಸ್ ಆಗ್ತಾ ಇರುವಾಗ ಮತ್ತೆ ರಿಕವರಿ ಮಾಡೋದಕ್ಕೋಸ್ಕರ ಕಮಲಾ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಕೆಲವು ಕಾಲ ಇರಬೇಕಾಗುತ್ತೆ ಅಂತಲೂ ತಿಳಿಸಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಭಾರತ ಪಾಕಿಸ್ತಾನದ ಮೇಲೆ ಅಣು ಬಾಂಬ್ ದಾಳಿ ಮಾಡುತ್ತೆ ಅನ್ನೋದು ಇವರು ಪ್ರಿಡಿಕ್ಟ್ ಮಾಡಿರುವಂಥ ವಿಷಯ. ನಿಜವಾಗ್ಲೂ ದಾಳಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದಿನ ದಿನಗಳು ಹೇಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು 2024 ಎಲೆಕ್ಷನಲ್ಲಿ ಟ್ರಂಪ್ ಅವ್ರು ಗೆದ್ರೆ ಇವ್ರು ಮಾಡ್ತಾ ಇರೋಂಥ ಪ್ರಿಡಿಕ್ಷನ್ಗಳು ನಿಜಾನೋ ಸುಳ್ಳು ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಕಾಯ್ದು ನೋಡಬೇಕು. ಇನ್ನೇನು ಕೆಲವು ತಿಂಗಳಲ್ಲಿ ಎಲೆಕ್ಷನ್ ಇದೆ. ಅದಾದ್ಮೇಲೆ ಆ ರೀತಿ ಏನಾದರೂ ಮುಂದೆ ಯುದ್ಧ ಆಗುವಂಥ ಸನ್ನಿವೇಶಗಳಿದ್ರೆ ನಾವು ಅದರಿಂದ ಯಾವ ರೀತಿ ಪಾರಾಗಬೇಕು, ಈ ಯುದ್ಧ ಆಗಬೇಕಾ ಬೇಡವಾ, ಜನರ ಕೈಲಿರುತ್ತೆ. ಜನ ಸಪೋರ್ಟ್ ಮಾಡೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಇಂಥ ದಿನಗಳು ಮುಂದೆ ಆದರೆ ತುಂಬ ಜನಕ್ಕೆ ತೊಂದರೆಗಳಾಗುತ್ತೆ. ಅಂಥ ತೊಂದರೆಗಳು ಆಗದೆ ಇರಲಿ ಅಂತಲೇ ನಾವು ಕೇಳ್ಕೊಳ್ತಾ ಇರೋದು. ಆ ತೊಂದರೆಗಳಿಂದ ಸಾಮಾನ್ಯ ಜನ ಸಾಯ್ಬೇಕಾಗತ್ತೆ. ಮೊದಲೇ ಕಾಲಜ್ಞಾನಗಳಲ್ಲಿ ಬರೆದುಬಿಟ್ಟಿದ್ದಾರೆ ಎಷ್ಟೋ ಜನ ಯುದ್ಧಗಳಿಂದ ಸಾಯ್ತಾರೆ. ಥರ್ಡ್ ವರ್ಲ್ಡ್ ವಾರ್ ಅನ್ನೋದು 2024, 25, 26 ಈ ಟೈಮ್ನಲ್ಲಿ ಶುರು ಆಗುತ್ತೆ ಅಂತ. ಅಂಥ ದಿನಗಳು ಆಗದೆ ಇರಲಿ ಅಂತಲೇ ನಾವು ಕೇಳ್ಕೊಳ್ಳೋಣ. ಬಟ್ ಆದರೆ ಕಾಲಜ್ಞಾನ ತುಂಬ ಸಲ ನಿಜ ಆಗಿರೋದ್ರಿಂದ ಈಗ ಮುಂದೆ ಈ ರೀತಿ ಅನಾಹುತಗಳು ನಡೆದರೂ ನಡಿಬೋದು. ಅದನ್ನು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋ ಚಾನ್ಸು ಕಡಿಮೆ ಇರುತ್ತೆ. ಬಟ್ ಆದರೆ ಎಲ್ಲರೂ ಹೋರಾಟ ಮಾಡಿದ್ರೆ ಒಂದಲ್ಲ ಒಂದು ಬದಲಾವಣೆ ಅಂತೂ ಆಗೇ ಆಗುತ್ತೆ. ಅಂಥ ದಿನಗಳನ್ನ ನಾವು ಕಾಯ್ತಾ ಹೋಗೋಣ. 2024 ಎಲೆಕ್ಷನಲ್ಲಿ ಸಿಮ್ಸನ್ ಹೇಳಿರೋ ಪ್ರಕಾರ ಇವ್ರೇನಾದರೂ ಗೆಲ್ತಾರ, ಹೇಗೆ ಇವರ ಪ್ರಿಡಿಕ್ಷನ್ಗಳು ನಿಜ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಇನ್ನು ಎಷ್ಟೋ ಪ್ರೋಗ್ರಾಮ್ಗಳಿದೆ. ನಿಮಗೂ ಆದರೆ ಒಂದು ಸಲ ಸಿಮ್ಸನ್ಸ್ ಪ್ರೋಗ್ರಾಮ್ಸ್ಗಳನ್ನ ನೋಡಿ ತಿಳ್ಕೊಳ್ಳಿ. ಅದರಲ್ಲಿರುವಂಥ ಪ್ರಿಡಿಕ್ಷನ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಏನೇನೋ ಪ್ರಿಡಿಕ್ಷನ್ಗಳು ಮಾಡಿದ್ದಾರೆ. ಅದರಲ್ಲಿ ಅದೇ ಮೊದಲೇ ಹೇಳಿದಾಗೆ ಒಂದು 15% ಅಂತೂ ಅವರು ಮಾಡಿರೋ ಪ್ರಿಡಿಕ್ಷನಲ್ಲಿ ನಿಜ ಆಗಿದೆ. ಹೇಳೋದಕ್ಕಾಗೋದಿಲ್ಲ ಯಾವುದು ಯಾವಾಗ ನಿಜ ಆಗುತ್ತೆ ಅಂತ. ಈ ರೀತಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ, ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.